ನಾನು ಕಮಲ್ ಹಾಸನ್ ಮಾತಾಡಿರೋದು ಕೇಳಿದ್ದೀನಿ. ಕಮಲ್ ಹಾಸನ್ ಅವರು ಭಾಳ ಪ್ರತಿಭಾವಂತ ಕಲಾವಿದರು, ಒಳ್ಳೆ ಸಿನಿಮಾಗಳಲ್ಲೂ ಭಾಗವಹಿಸಿದ್ದಾರೆ, ಒಳ್ಳೆ ಅಭಿನಯ ಕೊಟ್ಟಿದ್ದಾರೆ. ಅದಕ್ಕೆಲ್ಲ ನಮ್ಮೆಲ್ಲರಿಗೂ ಗೌರವ ಇದೆ. ಆದರೆ ಒಳ್ಳೆ ಸಿನಿಮಾ ನಟ ಅಂದಮೇಲೆ ಒಳ್ಳೆ ವಿಚಾರವಂತರು ಅಂತ ಹೇಳಕ್ಕಾಗಲ್ಲ. ಅವರ ವಿಚಾರಗಳು ಏನು ಹೇಳ್ತಾರೆ ಅಂದರೆ, ತಮಿಳಿಂದ ಕನ್ನಡ ಹುಟ್ಟಿತು ಅಂತ ಹೇಳ್ತಾರೆ. ಇದು ಶುದ್ಧ ಸುಳ್ಳು. ತಮಿಳು ಕನ್ನಡ ಒಂದೇ ಮೂಲದ ದ್ರಾವಿಡ ಭಾಷೆಯಿಂದ ಹುಟ್ಕೊಂಡು ಬಂದಿರೋದು, ಮತ್ತೆ ಒಂದು ಸಹೋದರಿಯ ಅಕ್ಕ ತಂಗಿ ಅಥವಾ ಸಹೋದರದ ಅಣ್ಣ ತಮ್ಮಂದಿರ ಭಾಷೆಗಳು. ತಮಿಳ್ ಅನ್ನೋದು ಕನ್ನಡದ ತಾಯಿ ಅಥವಾ ತಂದೆ, ಈ ಥರದ್ದು ನಾವು ಯಾವುದೇ ಕಾರಣಕ್ಕೂ ನೋಡೋಕ್ಕಾಗಲ್ಲ. ಅದು ಬಹಳ ಅವೈಜ್ಞಾನಿಕ. ಅದನ್ನು ಹೇಳಾದ್ಮೇಲೂ ಕೂಡ ಎಷ್ಟೋ ಜನ ಅವರನ್ನ ಪ್ರಶ್ನೆ ಮಾಡು ಕೂಡ ಅವ್ರು ಹೇಳಿದ್ದು ಸತ್ಯ ಅಲ್ಲ ಅಂತ ಗೊತ್ತಾದರೂ ಕೂಡ ಅವರೆಲ್ಲ ಒಂದು ಕಡೆ ಮೊಂಡತನ ತೋರಿಸಿ ನಾನು ಕ್ಷಮೆ ಹೇಳಲ್ಲ, ನಾನು ಹೇಳಿದ್ದಕ್ಕೆ ಬದ್ಧನಾಗಿರ್ತೀನಿ ಅನ್ನೋದು ಭಾಳ ಒಂದು ಸಣ್ಣತನದ ಒಂದು ರೀತಿಯ ನಡವಳಿಕೆ ನಮಗೆ ಕಾಣುತ್ತೆ. ನಾವು ಇವತ್ತಿನ ದಿನ ನಾವು ಹೇಳೋದಲ್ಲ ಸತ್ಯ ಆಗಿರ್ಬೇಕು, ಆದರೆ ಸತ್ಯ ಅನ್ನೋದು ಯಾವುದೇ ಕಾರಣಕ್ಕೂ ಅದಲ್ಲ ಅಂತ ಗೊತ್ತಾದರೆ ನಾವು ಅದನ್ನು ಸರಿಪಡಿಸೋದು, ಒಂದು ಕ್ಷಮೆ ಹೇಳೋದು ಅಥವಾ ತಿದ್ಕೊಳ್ಳೋ ಒಂದು ವಿನಯ ಅನ್ನೋದು ಕೂಡ ಇರಬೇಕು. ಆ ವಿನಯ ಅನ್ನೋದು ಖಂಡಿತ ನಮಗೆ ಕಮಲ್ ಹಾಸನಲ್ಲಿ ಕಾಣ್ತಾ ಇಲ್ಲ. ಎಲ್ಲೋ ಒಂದು ಕಡೆ ಅವರು ಆ ಸುಳ್ಳಲ್ಲೇ ಎಲ್ಲೋ ಒಂದು ಕಡೆ ಅವರು ಅದನ್ನು ಮೆರೆಯಕ್ಕೆ ನೋಡ್ತಾ ಇದ್ದಾರೆ. ಅದನ್ನು ನಾವು ಯಾವುದೇ ಕಾರಣಕ್ಕೂ ಒಪ್ಪಕ್ಕಾಗಲ್ಲ. ಅದು ನಮಗೆ ತಮಿಳು ಕನ್ನಡ ಪ್ರಶ್ನೆ ಅಲ್ಲ, ಇದು ಸತ್ಯಕ್ಕೂ ಸುಳ್ಳಿಗೂ ವ್ಯತ್ಯಾಸ ಇದೆ. ಮತ್ತೆ ಜೊತೆಗೆ ಅಲ್ಲೂ ಕೂಡ ತಮಿಳುನಾಡಿನಲ್ಲಿ ಸ್ವಲ್ಪ ಜನ ಲೀಡರ್ಸ್ಗಳು ಅವರ ಒಂದು ಮಾತುಗಳು ಕೂಡ ನಾನು ಗಮನಿಸಿದ್ದೀನಿ. ನಮಗೆ ಬಹಳ ಗೌರವ ಇರೋ ವ್ಯಕ್ತಿ ಯಾರಂದ್ರೆ ತೋಲ್ ತಿರುಮಾವಾಲವನ್. ಆದರೆ ತೋಲ್ ತಿರುಮಾವಾಲವನ್ನು ಕೂಡ ಏನು ಪ್ರಸ್ತಾಪ ಮಾಡಿದ್ದಾರೆ ಅಂದರೆ, ಅಲ್ಲಿ ರಾಬರ್ಟ್ ಕಾಲ್ಡ್ವೆಲ್ ಅಂತ 1856ನಲ್ಲಿ ಒಬ್ಬ ಲಿಂಗ್ವಿಸ್ಟಿಕ್ ಅವ್ರು ಹೇಳ್ತಾರೆ ತಮಿಳು ಕನ್ನಡದ ತಾಯಿ ಅಂತ ಅವ್ರು ಮಾತಾಡಿ. ಆ ವ್ಯಕ್ತಿ ರಾಬರ್ಟ್ ಕಾಲ್ಡ್ವೆಲ್ 170 ವರ್ಷದಿಂದ ಇನ್ನೇನು ಹೇಳಿದ್ದಾರೆ ಅಂದರೆ, ಯುರೋಪಿಯನ್ ಬಿಳಿ ಜನಾಂಗದವರು ಮತ್ತೆ ಮೇಲ್ಜಾತಿಯವರು ನಮ್ಮ ದ್ರಾವಿಡಿಯನ್ಗಿಂತ ಶ್ರೇಷ್ಠ ಜನಾಂಗದವರು ಅಂತಲೂ ಬರೆದಿದ್ದಾರೆ ಅದೇ ಪುಸ್ತಕದಲ್ಲಿ. ಅದನ್ನು ನೀವು ಒಪ್ತೀರಾ? ಅದನ್ನ 170 ವರ್ಷಗಳಿಂದ ಅವರ ಭಾಷೆ ತಜ್ಞ ಆಗಿರ್ಬೋದು ಕಾಲ್ಡ್ವೆಲ್, ಮತ್ತೆ ಅವರ ಒಂದು ಜನಾಂಗೀಯ ವಿಚಾರಗಳು ಶುದ್ಧ ಸುಳ್ಳು ಅಂತ ಪ್ರತಿಯೊಂದು ವಿಚಾರವಂತರು ಹೇಳಿದ್ದಾರೆ. ಸೊ 170 ವರ್ಷದಿಂದ ಅವ್ರು ಸ್ವಲ್ಪ ಅಪ್ಡೇಟ್ ಆಗಬೇಕು. ಈ ಲೀಡರ್ಸ್ಗಳು, ಈ ಕಮಲ್ ಹಾಸನ್ ಅಂತವರು ಇವರೆಲ್ಲ ಅಪ್ಡೇಟ್ ಆಗಿ ಆಧುನಿಕವಾಗಿ ನೋಡ್ಬೇಕು ಹೊರತು ಅವರ ಒಂದು ವಿಚಾರಧಾರೆಗಳು ವೈಚಾರಿಕವಾಗಿ ನೆಲೆಗಟ್ಟಿನಲ್ಲಿ ನೋಡ್ಬೇಕು ಹೊರತು ಅವರ ರಾಜ್ಯಕ್ಕೋಸ್ಕರ ಏನು ಹೇಳಿದ್ರು ಅದನ್ನು ಮೆರೆಸಕ್ಕೆ ಹೋದ್ರೆ ಅದು ವೈಜ್ಞಾನಿಕತೆ ಅಲ್ಲ, ಅದು ಉತ್ತಮ ಪ್ರಜಾಪ್ರಭುತ್ವ ಅಲ್ಲ, ಅದು ದ್ರಾವಿಡ ಪರಿಕಲ್ಪನೆಯೂ ಅಲ್ಲ. ನಾವು ಇವತ್ತಿನ ದಿನ ಹೋಗಿ ತೆಲುಗು ಎಲ್ಲೋ ಒಂದ್ ಕಡೆ ಸಾಹಿತ್ಯದ ಇತಿಹಾಸ ಒಂದು ರೀತಿ ಕನ್ನಡಕ್ಕಿಂತ ಕಡಿಮೆ ಇದೆ ಅನ್ನೋ ಕಾರಣಕ್ಕೆ ನಾವು ಆಂಧ್ರ ಮತ್ತೆ ತೆಲಂಗಾಣದಿಂದ ಆ ತೆಲುಗು ಭಾಷೆ ಕನ್ನಡದಿಂದ ಹುಟ್ಟಿತು ಅಂತ ಹೋಗಿ ಆ ಒಂದು ಮೂರ್ಖತನದ ಮಾತಾಡೋದಲ್ಲ ಅರ್ಥ ಇಲ್ಲ. ಅದೇ ರೀತಿ ತಮಿಳಿಗೆ ಒಂದು ಸ್ವಲ್ಪ ವೈಜ್ಞಾನಿಕವಾಗಿ ನೋಡಿದ್ರೆ ಅದನ್ನ ಇತಿಹಾಸ ಸ್ವಲ್ಪ ಇರ್ಬೋದು, ಸಾಹಿತ್ಯದ ಇತಿಹಾಸ ಹಳೇದಿರ್ಬೋದು. ಹಾಗಿದೆ ಅನ್ನೋ ಕಾರಣಕ್ಕೆ ಈ ವಿಚಾರಗಳಲ್ಲಿ ಮೊಂಡತನ ತೋರಿಸಿ ನೀವು ಸ್ಪಷ್ಟವಾಗಿರ್ಬೇಕು. ಈ ವಿಚಾರ ನಮ್ಮ ಕನ್ನಡ ಜನಕ್ಕೆ ಬಹಳ ಭಾವನಾತ್ಮಕವಾಗಿ ನೋವುಂಟಾಗಿದೆ. ಆ ನೋವಾದ್ರೂ ಕೂಡ ನೀವು ಕ್ಷಮೆ ಕೇಳೋದಿಲ್ಲ ಅಂದ್ರೆ ಅದು ಒಳ್ಳೆ ನಡವಳಿಕೆ ಅಲ್ಲ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತೆ ಹೇಳಿ. ಯಾರ್ಯಾರು ಹೆಂಗ್ ವಿರೋಧ ಮಾಡ್ತಾ ಇದ್ದಾರೆ ಅಂತ ಎಲ್ಲಾರ ಬಗ್ಗೆನೂ ನಾನು ಮಾತಾಡಕ್ ಹೋಗಲ್ಲ. ಆದರೆ ಒಂದಂತೂ ನಿಜ, ಕಮಲ್ ಹಾಸನ್ ಅವರು ವೈಚಾರಿಕವಾಗಿ ವೈಜ್ಞಾನಿಕವಾಗಿ ಏನು ಲಿಂಗ್ವಿಸ್ಟಿಕ್ ಸೈನ್ಸ್ ಇದೆ, ಲಿಂಗ್ವಿಸ್ಟಿಕ್ ಸ್ಟಡೀಸ್ ಇದೆ, ಅದನ್ನ ಖಂಡಿತ ಓದ್ಕೊಂಡಿಲ್ಲ, ಅಪ್ಡೇಟ್ ಆಗಿಲ್ಲ. ಜನರ ವಿಚಾರ, ಭಾಷೆಯ ವಿಚಾರಗಳು ಅವ್ರಿಗೆ ಗೊತ್ತಿಲ್ಲ. ಅದು ಗೊತ್ತಿಲ್ಲ ಅಂದಮೇಲೂ ಕೂಡ ಅವರು ತಪ್ಪಾಗಿದೆ ಅಂತ ಗೊತ್ತಿದ್ದು ಅದನ್ನು ಕ್ಷಮೆ ಕೇಳಲ್ಲ ಅಂದ್ರೆ ಮೊಂಡತನ, ಅದು ಸಣ್ಣತನ. ಅದನ್ನ ನಾವು ಒಂದು ರೀತಿ ಖಂಡಿಸಲೇಬೇಕು. ಸೊ ಅವರು ಯಾರ ಬಗ್ಗೆ ಹೇಳ್ತಾ ಇದ್ರೆ ನನಗೆ ಗೊತ್ತಿಲ್ಲ, ಬಟ್ ಈ ವಿಚಾರಗಳನ್ನ ಸ್ಪಷ್ಟವಾಗಿ ನೋಡ್ಕೊಂಡು ನಮಗೆ ತಮಿಳ್ ಅನ್ನೋದು ನಮಗೆ ಬಹಳ ನಮಗೆ ದ್ರಾವಿಡ ಮೂವ್ಮೆಂಟ್ ಅನ್ನೋದು ಬಹಳ ಗೌರವ ಇರೋ ಚಳುವಳಿ. ಪೆರಿಯಾರ್ ಮೂವ್ಮೆಂಟ್ ಅನ್ನೋದು ಅವರು ಕನ್ನಡ ಮಾತೃಭಾಷೆ ಆಗಿದ್ರು ಕೂಡ ತಮಿಳುನಾಡಿಗೆ ದ್ರಾವಿಡ ಶಕ್ತಿ ಕಟ್ಟಿರೋದೇ ಆ ತಂದೆ ಪೆರಿಯಾರಿನ ಒಂದು ಹೋರಾಟ. ಅದೆಲ್ಲರೂ ನಮಗೆ ಮಾರ್ಗದರ್ಶಕರು. ಆದರೆ ಈ ರೀತಿ ನಿಮ್ಮ ಒಂದು ಲಿಂಗ್ವಿಸ್ಟಿಕ್ ಜಿಂಗೋಯಿಸಮ್ ಅನ್ನೋದು ನಾವು ಒಪ್ಪಕ್ಕಾಗಲ್ಲ. ಸತ್ಯದ ಪರವಾಗಿ ನಾವು ನಿಂತ್ಕೊಂತೀವಿ. ಸಹೋದರಿ ಭಾಷೆಗಳು ಕನ್ನಡ ಮತ್ತು ತಮಿಳು. ಅದನ್ನು ಯಾವುದೇ ಕಾರಣಕ್ಕೂ ಅದನ್ನ ತಾಯಿ ಮತ್ತು ಮಕ್ಕಳ ಸಂಬಂಧ ಹೋಲಿಕೆ ಮಾಡೋದು ತಪ್ಪು. ಅದನ್ನ ಆ ವೈಜ್ಞಾನಿಕತೆಯೂ ತಪ್ಪು, ಅದು ಸುಳ್ಳು. ಅದನ್ನ ಸರಿಪಡಿಸ್ಬೋದು. ಮತ್ತೆ ಹೇಳಿ. ಯಾರ್ಯಾರು ಕನ್ನಡ ಚಿತ್ರರಂಗನ ವೈಜ್ಞಾನಿಕವಾಗಿ ವೈಚಾರಿಕವಾಗಿ ಅದನ್ನ ಒಂದು ಕ್ರಿಟಿಕಲ್ ಆಗಿ ಅದನ್ನು ಬೆಳೆಸಬೇಕು ಅಂತ ಮಾಡೋರು ಎಲ್ಲರ ಜೊತೆನೂ ನಮಗೆ ಅದು ಒಳ್ಳೆ ಬೆಳವಣಿಗೆನೆ. ಯಾಕೆಂದ್ರೆ ಒಂದು ವರ್ಷದ ಹಿಂದೆ ಒಂದು ಹೋಮ ಹವನ ಮಾಡಿ ಕನ್ನಡ ಚಿತ್ರರಂಗದ ಏಳಿಗೆ ಅಂದ್ರೆ ಅದೆಲ್ಲ ಬರೀ ಭ್ರಮೆ, ಅದೆಲ್ಲ ಬರೀ ಮೌಢ್ಯ ಕಂದಾಚಾರ. ಅದನ್ನ ಯಾವುದೇ ಕಾರಣ ಕನ್ನಡ ಚಿತ್ರರಂಗಕ್ಕೆ ಉತ್ತಮ ಆಗಲ್ಲ.
ನಮಗೆ ಒಳ್ಳೆ ಒಂದು ಬರಹಗಾರರ ಬಳಗ ಬೇಕು, ರೈಟರ್ಸ್ ಗಿಲ್ಡ್ ಬೇಕು. ನಮ್ಗೆ ಒಳ್ಳೆ ಒಂದು ಯಾರ್ಯಾರು ಹೊಸಬರು ಬರ್ತಾ ಇದ್ದಾರೆ ಅವ್ರಿಗೆ ಒಂದು ತರಬೇತಿ ಬೇಕು. ನಮ್ಗೆ ಒಳ್ಳೆ ಒಂದು ಸ್ಟಾರ್ ಕಲ್ಚರ್ ಅನ್ನೋಕ್ಕಿಂತ ರೈಟಿಂಗ್ ಕಲ್ಚರ್ ಅನ್ನೋದು ಬೇಕಾಗುತ್ತೆ. ನಮಗೆ ಬಹಳ ಮುಖ್ಯವಾಗಿ ಅಲ್ಲಿ ಮಹಿಳೆಯರಿಗೂ ಕೂಡ ಎಲ್ಲಿ ಒಂದು ಘನತೆ ಗೌರವ ಕೊಡೋ ಅವಕಾಶಗಳು ಇರಬೇಕು. ನಮ್ಮ ಓವರ್ ಆಲ್ ರಿಲೀಸ್ ವಿಚಾರದಲ್ಲೂ ಕೂಡ ಒಂದು ಹೆಂಗೆ ಅದನ್ನ ರಿಕವರಿ ಮಾಡಬಹುದು, ಒಳ್ಳೆ ಪ್ರಚಾರ ಮಾಡಬಹುದು, ಪಬ್ಲಿಸಿಟಿ ಜನಕ್ಕೆ ತಲುಪೋ ರೀತಿ ಇದೆಲ್ಲ ವೈಜ್ಞಾನಿಕವಾಗಿ ಅರ್ಥ ಆಗಬೇಕು, ಚರ್ಚೆಗಳಾಗಬೇಕು. ಈ ಸಭೆ ಆಗ್ತಿರೋದು ಒಳ್ಳೇದೇ. ನಮಗೆ ಹೋಮ ಹವನದಿಂದ ಏನು ಪ್ರಯೋಜನ ಇಲ್ಲ, ಬರೀ ಪ್ರಚಾರ ಗಿಟ್ಟಿಸ್ಕೋಬಹುದು. ಬಟ್ ಯಾರ ಮೇಲೆ ದೇವ್ರು ಬರ್ಬೋದು ಅಂತ ಎಲ್ಲೋ ಒಂದ್ ಕಡೆ ಆಕ್ಟಿಂಗ್, ಅದು ಕ್ಯಾಮ್ರಾ ಮುಂದೆನೂ ಮಾಡ್ಬೋದು, ಕ್ಯಾಮ್ರಾ ಹಿಂದೆನೂ ಮಾಡ್ಬೋದು. ಬಟ್ ಅದರಿಂದ ನಮ್ಗೇನು ಜನರಿಗೇನು ಚಿತ್ರರಂಗಕ್ಕೆ ಏನು ಒಳ್ಳೇದಾಗತ್ತೆ ಅಂತ ನಾವು ಭಾವಿಸಲ್ಲ. ನಾನು ಕಮಲ್ ಹಾಸನ್ ಮಾತಾಡಿರೋದು ಕೇಳಿದ್ದೀನಿ. ಕಮಲ್ ಹಾಸನ್ ಅವರು ಬಹಳ ಪ್ರತಿಭಾವಂತ ಕಲಾವಿದರು. ಒಳ್ಳೆ ಸಿನಿಮಾಗಳಲ್ಲೂ ಭಾಗವಹಿಸಿದ್ದಾರೆ, ಒಳ್ಳೆ ಅಭಿನಯ ಕೊಟ್ಟಿದ್ದಾರೆ. ಅದಕ್ಕೆಲ್ಲ ನಮ್ಮೆಲ್ಲರಿಗೂ ಗೌರವ ಇದೆ. ಆದರೆ ಒಳ್ಳೆ ಸಿನಿಮಾ ನಟ ಅಂದಮೇಲೆ ಒಳ್ಳೆ ವಿಚಾರವಂತರು ಅಂತ ಹೇಳಕ್ಕಾಗಲ್ಲ. ಅವರ ವಿಚಾರಗಳು ಏನು ಹೇಳ್ತಾರೆ ಅಂದರೆ, ತಮಿಳಿಂದ ಕನ್ನಡ ಹುಟ್ಟಿತು ಅಂತ ಹೇಳ್ತಾರೆ. ಇದು ಶುದ್ಧ ಸುಳ್ಳು. ತಮಿಳು ಕನ್ನಡ ಒಂದೇ ಮೂಲದ ದ್ರಾವಿಡ ಭಾಷೆಯಿಂದ ಹುಟ್ಕೊಂಡು ಬಂದಿರೋದು, ಮತ್ತೆ ಒಂದು ಸಹೋದರಿಯ ಅಕ್ಕ ತಂಗಿ ಅಥವಾ ಸಹೋದರದ ಅಣ್ಣ ತಮ್ಮಂದಿರ ಭಾಷೆಗಳು. ತಮಿಳು ಅನ್ನೋದು ಕನ್ನಡದ ತಾಯಿ ಅಥವಾ ತಂದೆ, ಈ ಥರದ್ದು ನಾವು ಯಾವುದೇ ಕಾರಣಕ್ಕೂ ನೋಡೋಕ್ಕಾಗಲ್ಲ. ಅದು ಬಹಳ ಅವೈಜ್ಞಾನಿಕ. ಅದನ್ನು ಹೇಳಾದ್ಮೇಲೂ ಕೂಡ ಎಷ್ಟೋ ಜನ ಅವರನ್ನ ಪ್ರಶ್ನೆ ಮಾಡು ಕೂಡ ಅವ್ರು ಹೇಳಿದ್ದು ಸತ್ಯ ಅಲ್ಲ ಅಂತ ಗೊತ್ತಾದರೂ ಕೂಡ ಅವರೆಲ್ಲ ಒಂದು ಕಡೆ ಮೊಂಡತನ ತೋರಿಸಿ ನಾನು ಕ್ಷಮೆ ಹೇಳಲ್ಲ, ನಾನು ಹೇಳಿದ್ದಕ್ಕೆ ಬದ್ಧನಾಗಿರ್ತೀನಿ ಅನ್ನೋದು ಬಹಳ ಒಂದು ಸಣ್ಣತನದ ಒಂದು ರೀತಿಯ ನಡವಳಿಕೆ ನಮಗೆ ಕಾಣುತ್ತೆ. ನಾವು ಇವತ್ತಿನ ದಿನ ನಾವು ಹೇಳೋದಲ್ಲ ಸತ್ಯ ಆಗಿರ್ಬೇಕು, ಆದರೆ ಸತ್ಯ ಅನ್ನೋದು ಯಾವುದೇ ಕಾರಣಕ್ಕೂ ಅದಲ್ಲ ಅಂತ ಗೊತ್ತಾದರೆ ನಾವು ಅದನ್ನ ಸರಿಪಡಿಸೋದು, ಒಂದು ಕ್ಷಮೆ ಹೇಳೋದು ಅಥವಾ ತಿದ್ಕೊಳ್ಳೋ ಒಂದು ವಿನಯ ಅನ್ನೋದು ಕೂಡ ಇರಬೇಕು. ಆ ವಿನಯ ಅನ್ನೋದು ಖಂಡಿತ ನಮಗೆ ಕಮಲ್ ಹಾಸನ್ ಅಲ್ಲಿ ಕಾಣ್ತಾ ಇಲ್ಲ. ಎಲ್ಲೋ ಒಂದ್ ಕಡೆ ಅವರು ಆ ಸುಳ್ಳಲ್ಲೇ ಎಲ್ಲೋ ಒಂದ್ ಕಡೆ ಅವರು ಅದನ್ನ ಮೆರೆಯಕ್ಕೆ ನೋಡ್ತಾ ಇದ್ದಾರೆ. ಅದನ್ನ ನಾವು ಯಾವುದೇ ಕಾರಣಕ್ಕೂ ಒಪ್ಪಕ್ಕಾಗಲ್ಲ. ಅದು ನಮಗೆ ತಮಿಳು ಕನ್ನಡ ಪ್ರಶ್ನೆ ಅಲ್ಲ, ಇದು ಸತ್ಯಕ್ಕೂ ಸುಳ್ಳಿಗೂ ವ್ಯತ್ಯಾಸ ಇದೆ. ಮತ್ತೆ ಜೊತೆಗೆ ಅಲ್ಲೂ ಕೂಡ ತಮಿಳುನಾಡಿನಲ್ಲಿ ಸ್ವಲ್ಪ ಜನ ಲೀಡರ್ಸ್ಗಳು ಅವರ ಒಂದು ಮಾತುಗಳು ಕೂಡ ನಾನು ಗಮನಿಸಿದ್ದೀನಿ. ನಮಗೆ ಬಹಳ ಗೌರವ ಇರೋ ವ್ಯಕ್ತಿ ಯಾರಂದ್ರೆ ತೋಲ್ ತಿರುಮಾವಾಲವನ್. ಆದ್ರೆ ತೋಲ್ ತಿರುಮಾವಾಲವನ್ನು ಕೂಡ ಏನ್ ಪ್ರಸ್ತಾಪ ಮಾಡಿದ್ದಾರೆ ಅಂದ್ರೆ, ಅಲ್ಲಿ ರಾಬರ್ಟ್ ಕಾಲ್ಡ್ವೆಲ್ ಅಂತ 1856ನಲ್ಲಿ ಒಬ್ಬ ಲಿಂಗ್ವಿಸ್ಟಿಕ್ ಅವ್ರು ಹೇಳ್ತಾರೆ ತಮಿಳು ಕನ್ನಡದ ತಾಯಿ ಅಂತ ಅವ್ರು ಮಾತಾಡಿದ್ರು. ಆ ವ್ಯಕ್ತಿ ರಾಬರ್ಟ್ ಕಾಲ್ಡ್ವೆಲ್ 170 ವರ್ಷದಿಂದ ಇನ್ನೇನು ಹೇಳಿದ್ದಾರೆ ಅಂದ್ರೆ, ಯುರೋಪಿಯನ್ ಬಿಳಿ ಜನಾಂಗದವರು ಮತ್ತೆ ಮೇಲ್ಜಾತಿಯವರು ನಮ್ಮ ದ್ರಾವಿಡಿಯನ್ಗಿಂತ ಶ್ರೇಷ್ಠ ಜನಾಂಗದವರು ಅಂತಾನೂ ಬರೆದಿದ್ದಾರೆ ಅದೇ ಪುಸ್ತಕದಲ್ಲಿ. ಅದನ್ನು ನೀವು ಒಪ್ತೀರಾ? ಅದನ್ನ 170 ವರ್ಷಗಳಿಂದ ಅವರ ಭಾಷೆ ತಜ್ಞ ಆಗಿರ್ಬೋದು ಕಾಲ್ಡ್ವೆಲ್, ಮತ್ತೆ ಅವರ ಒಂದು ಜನಾಂಗೀಯ ವಿಚಾರಗಳು ಶುದ್ಧ ಸುಳ್ಳು ಅಂತ ಪ್ರತಿ ಒಂದು ವಿಚಾರವಂತರು ಹೇಳಿದ್ದಾರೆ. ಸೊ 170 ವರ್ಷದಿಂದ ಅವ್ರು ಸ್ವಲ್ಪ ಅಪ್ಡೇಟ್ ಆಗಬೇಕು. ಈ ಲೀಡರ್ಸ್ಗಳು, ಈ ಕಮಲ್ ಹಾಸನ್ ಅಂತವರು ಇವರೆಲ್ಲ ಅಪ್ಡೇಟ್ ಆಗಿ ಆಧುನಿಕವಾಗಿ ನೋಡ್ಬೇಕು ಹೊರತು ಅವರ ಒಂದು ವಿಚಾರಧಾರೆಗಳು ವೈಚಾರಿಕವಾಗಿ ನೆಲೆಗಟ್ಟಿನಲ್ಲಿ ನೋಡ್ಬೇಕು ಹೊರತು ಅವರ ರಾಜ್ಯಕ್ಕೋಸ್ಕರ ಏನ್ ಹೇಳಿದ್ರು ಅದನ್ನ ಮೆರೆಸಕ್ ಹೋದ್ರೆ ಅದು ವೈಜ್ಞಾನಿಕತೆ ಅಲ್ಲ, ಅದು ಉತ್ತಮ ಪ್ರಜಾಪ್ರಭುತ್ವ ಅಲ್ಲ, ಅದು ದ್ರಾವಿಡ ಪರಿಕಲ್ಪನೆನೂ ಅಲ್ಲ. ನಾವು ಇವತ್ತಿನ ದಿನ ಹೋಗಿ ತೆಲುಗು ಎಲ್ಲೋ ಒಂದ್ ಕಡೆ ಸಾಹಿತ್ಯದ ಇತಿಹಾಸ ಒಂದು ರೀತಿ ಕನ್ನಡಕ್ಕಿಂತ ಕಡಿಮೆ ಇದೆ ಅನ್ನೋ ಕಾರಣಕ್ಕೆ ನಾವು ಆಂಧ್ರ ಮತ್ತೆ ತೆಲಂಗಾಣದಿಂದ ಆ ತೆಲುಗು ಭಾಷೆ ಕನ್ನಡದಿಂದ ಹುಟ್ಟಿತು ಅಂತ ಹೋಗಿ ಆ ಒಂದು ಮೂರ್ಖತನದ ಮಾತಾಡೋದಲ್ಲ ಅರ್ಥ ಇಲ್ಲ. ಅದೇ ರೀತಿ ತಮಿಳಿಗೆ ಒಂದ್ ಸ್ವಲ್ಪ ವೈಜ್ಞಾನಿಕವಾಗಿ ನೋಡಿದ್ರೆ ಅದನ್ನ ಇತಿಹಾಸ ಸ್ವಲ್ಪ ಇರ್ಬೋದು, ಸಾಹಿತ್ಯದ ಇತಿಹಾಸ ಹಳೇದಿರ್ಬೋದು. ಹಾಗಿದೆ ಅನ್ನೋ ಕಾರಣಕ್ಕೆ ಈ ವಿಚಾರಗಳಲ್ಲಿ ಮೊಂಡತನ ತೋರಿಸಿ ನೀವು ಸ್ಪಷ್ಟವಾಗಿರ್ಬೇಕು. ಈ ವಿಚಾರ ನಮ್ಮ ಕನ್ನಡ ಜನಕ್ಕೆ ಬಹಳ ಭಾವನಾತ್ಮಕವಾಗಿ ನೋವುಂಟಾಗಿದೆ. ಆ ನೋವಾದ್ರೂ ಕೂಡ ನೀವು ಕ್ಷಮೆ ಕೇಳೋದಿಲ್ಲ ಅಂದ್ರೆ ಅದು ಒಳ್ಳೆ ನಡವಳಿಕೆ ಅಲ್ಲ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ಹೇಳಿ. ಯಾರ್ಯಾರು ಹೆಂಗ್ ವಿರೋಧ ಮಾಡ್ತಾ ಇದ್ದಾರೆ ಅಂತ ಎಲ್ಲಾರ ಬಗ್ಗೆನೂ ನಾನು ಮಾತಾಡಕ್ ಹೋಗಲ್ಲ. ಆದರೆ ಒಂದಂತೂ ನಿಜ, ಕಮಲ್ ಹಾಸನ್ ಅವರು ವೈಚಾರಿಕವಾಗಿ ವೈಜ್ಞಾನಿಕವಾಗಿ ಏನು ಲಿಂಗ್ವಿಸ್ಟಿಕ್ ಸೈನ್ಸ್ ಇದೆ, ಲಿಂಗ್ವಿಸ್ಟಿಕ್ ಸ್ಟಡೀಸ್ ಇದೆ, ಅದನ್ನ ಖಂಡಿತ ಓದ್ಕೊಂಡಿಲ್ಲ, ಅಪ್ಡೇಟ್ ಆಗಿಲ್ಲ. ಜನರ ವಿಚಾರ, ಭಾಷೆಯ ವಿಚಾರಗಳು ಅವ್ರಿಗೆ ಗೊತ್ತಿಲ್ಲ. ಅದು ಗೊತ್ತಿಲ್ಲ ಅಂದಮೇಲೂ ಕೂಡ ಅವರು ತಪ್ಪಾಗಿದೆ ಅಂತ ಗೊತ್ತಿದ್ದು ಅದನ್ನ ಕ್ಷಮೆ ಕೇಳಲ್ಲ ಅಂದ್ರೆ ಮೊಂಡತನ, ಅದು ಸಣ್ಣತನ. ಅದನ್ನ ನಾವು ಒಂದು ರೀತಿ ಖಂಡಿಸಲೇಬೇಕು. ಸೊ ಅವರು ಯಾರ ಬಗ್ಗೆ ಹೇಳ್ತಾ ಇದ್ರು ನನಗೆ ಗೊತ್ತಿಲ್ಲ. ಬಟ್ ಈ ವಿಚಾರಗಳನ್ನ ಸ್ಪಷ್ಟವಾಗಿ ನೋಡ್ಕೊಂಡು ನಮಗೆ ತಮಿಳ್ ಅನ್ನೋದು ನಮಗೆ ಬಹಳ ನಮಗೆ ದ್ರಾವಿಡ ಮೂವ್ಮೆಂಟ್ ಅನ್ನೋದು ಬಹಳ ಗೌರವ ಇರೋ ಚಳುವಳಿ. ಪೆರಿಯಾರ್ ಮೂವ್ಮೆಂಟ್ ಅನ್ನೋದು ಅವರು ಕನ್ನಡ ಮಾತೃಭಾಷೆ ಆಗಿದ್ರು ಕೂಡ ತಮಿಳುನಾಡಿಗೆ ದ್ರಾವಿಡ ಶಕ್ತಿ ಕಟ್ಟಿರೋದೇ ಆ ತಂದೆ ಪೆರಿಯಾರಿನ ಒಂದು ಹೋರಾಟ. ಅದೆಲ್ಲರೂ ನಮಗೆ ಮಾರ್ಗದರ್ಶಕರು. ಆದರೆ ಈ ರೀತಿ ನಿಮ್ಮ ಒಂದು ಲಿಂಗ್ವಿಸ್ಟಿಕ್ ಜಿಂಗೋಯಿಸಮ್ ಅನ್ನೋದು ನಾವು ಒಪ್ಪಕ್ಕಾಗಲ್ಲ. ಸತ್ಯದ ಪರವಾಗಿ ನಾನು ನಿಂತ್ಕೊಂತಿದ್ವಿ. ಸಹೋದರಿ ಭಾಷೆಗಳು ಕನ್ನಡ ಮತ್ತು ತಮಿಳು. ಅದನ್ನ ಯಾವುದೇ ಕಾರಣಕ್ಕೂ ಅದನ್ನ ತಾಯಿ ಮತ್ತು ಮಕ್ಕಳ ಸಂಬಂಧ ಹೋಲಿಕೆ ಮಾಡೋದು ತಪ್ಪು. ಅದನ್ನ ವೈಜ್ಞಾನಿಕತೆಯೂ ತಪ್ಪು, ಅದು ಸುಳ್ಳು. ಅದನ್ನ ಸರಿಪಡಿಸೋದು.
ಏನೇನು? ಗುಣಮಟ್ಟದ ಚಿತ್ರಗಳು ಬರ್ತಾ ಇಲ್ಲ. ಮತ್ತೆ ಹೇಳಿ. ಸಾಧುಕೋಟಿಲ ಹ್ಮ್. ಹ್ಮ್. ಕನ್ನಡದಲ್ಲಿ ಗುಣಮಟ್ಟದ ಚಿತ್ರ ಬರ್ತಾ ಇಲ್ಲ. ಅವೈಜ್ಞಾನಿಕ ಚಿತ್ರ ಬರ್ತಾ ಇಲ್ಲ. ಹೊಸ ಬರ್ತಾ ಇಲ್ಲ. ಓಟಿಟಿಗಳಲ್ಲಿ ಎಷ್ಟು ಹೋಗ್ತಾವೆ. ಇದಕ್ಕೇನು? ಯಾರ್ಯಾರು ಕನ್ನಡ ಚಿತ್ರರಂಗನ ವೈಜ್ಞಾನಿಕವಾಗಿ ವೈಚಾರಿಕವಾಗಿ ಅದನ್ನ ಒಂದು ಕ್ರಿಟಿಕಲ್ ಆಗಿ ಅದನ್ನು ಬೆಳೆಸಬೇಕು ಅಂತ ಮಾಡೋರು ಎಲ್ಲರ ಜೊತೆನೂ ನಮಗೆ ಅದು ಒಳ್ಳೆ ಬೆಳವಣಿಗೆನೆ. ಯಾಕೆಂದ್ರೆ ಒಂದು ವರ್ಷದ ಹಿಂದೆ ಒಂದು ಹೋಮ ಹವನ ಮಾಡಿ ಕನ್ನಡ ಚಿತ್ರರಂಗದ ಏಳಿಗೆ ಅಂದ್ರೆ ಅದೆಲ್ಲ ಬರೀ ಭ್ರಮೆ, ಅದೆಲ್ಲ ಬರೀ ಮೌಢ್ಯ ಕಂದಾಚಾರ. ಅದನ್ನ ಯಾವುದೇ ಕಾರಣ ಕನ್ನಡ ಚಿತ್ರರಂಗಕ್ಕೆ ಉತ್ತಮ ಆಗಲ್ಲ. ನಮಗೆ ಒಳ್ಳೆ ಒಂದು ಬರಹಗಾರರ ಬಳಗ ಬೇಕು, ರೈಟರ್ಸ್ ಗಿಲ್ಡ್ ಬೇಕು. ನಮ್ಗೆ ಒಳ್ಳೆ ಒಂದು ಯಾರ್ಯಾರು ಹೊಸಬರು ಬರ್ತಾ ಇದ್ದಾರೆ ಅವ್ರಿಗೆ ಒಂದು ತರಬೇತಿ ಬೇಕು. ನಮ್ಗೆ ಒಳ್ಳೆ ಒಂದು ಸ್ಟಾರ್ ಕಲ್ಚರ್ ಅನ್ನೋಕ್ಕಿಂತ ರೈಟಿಂಗ್ ಕಲ್ಚರ್ ಅನ್ನೋದು ಬೇಕಾಗುತ್ತೆ. ನಮಗೆ ಬಹಳ ಮುಖ್ಯವಾಗಿ ಅಲ್ಲಿ ಮಹಿಳೆಯರಿಗೂ ಕೂಡ ಎಲ್ಲಿ ಒಂದು ಘನತೆ ಗೌರವ ಕೊಡೋ ಅವಕಾಶಗಳು ಇರಬೇಕು. ನಮ್ಗೆ ಓವರ್ ಆಲ್ ರಿಲೀಸ್ ವಿಚಾರದಲ್ಲೂ ಕೂಡ ಒಂದು ಹೆಂಗೆ ಅದನ್ನ ರಿಕವರಿ ಮಾಡಬಹುದು, ಒಳ್ಳೆ ಪ್ರಚಾರ ಮಾಡಬಹುದು, ಪಬ್ಲಿಸಿಟಿ ಜನಕ್ಕೆ ತಲುಪೋ ರೀತಿ ಇದೆಲ್ಲ ವೈಜ್ಞಾನಿಕವಾಗಿ ಅರ್ಥ ಆಗಬೇಕು, ಚರ್ಚೆಗಳಾಗಬೇಕು. ಈ ಸಭೆ ಆಗ್ತಿರೋದು ಒಳ್ಳೇದೇ. ನಮಗೆ ಹೋಮ ಹವನದಿಂದ ಏನು ಪ್ರಯೋಜನ ಇಲ್ಲ, ಬರೀ ಪ್ರಚಾರ ಗಿಟ್ಟಿಸ್ಕೋಬಹುದು. ಬಟ್ ಯಾರ ಮೇಲೆ ದೇವ್ರು ಬರ್ಬೋದು ಅಂತ ಎಲ್ಲೋ ಒಂದ್ ಕಡೆ ಆಕ್ಟಿಂಗ್, ಅದು ಕ್ಯಾಮ್ರಾ ಮುಂದೆನೂ ಮಾಡ್ಬೋದು, ಕ್ಯಾಮ್ರಾ ಹಿಂದೆನೂ ಮಾಡ್ಬೋದು. ಬಟ್ ಅದರಿಂದ ನಮ್ಗೇನು ಜನರಿಗೇನು ಚಿತ್ರರಂಗಕ್ಕೆ ಏನು ಒಳ್ಳೇದಾಗತ್ತೆ ಅಂತ ನಾವು ಭಾವಿಸಲ್ಲ.